ವೇದಿಕೆ ಮೇಲಿರುವವರಿಗೆ ಹಾಗೂ ನಿಮ್ಮೆಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತು ಹೇಳ್ತೇನೆ. ವಿಸ್ಮಯ ಹೇಗಾಗ್ತದೆ ಹೇಳೋದಕ್ಕೆ. ಇಲ್ಲಿ ಗುರು ಅಂದರೆ ಬ್ರಹ್ಮರ್ಷಿ ದೈವರಾತ್ರು ಇಲ್ಲೇ ಇದ್ದಾರೆ ಹೇಳೋದಕ್ಕೆ ನಮ್ಮ ಒಂದು ಸ್ವಂತ ಒಂದು ಅನುಭವವೇ. ನಾನೀಗ 14-15ನೇ ಸಾಲಿಗೆ ಹೋಗ್ತೇನೆ. ಆವಾಗ ನಾವು ಬಂದ ಒಂದು ಈ ಪರಿಚಯ ಇಲ್ಲ. ಇಲ್ಲಿ ಗೋಕರ್ಣದಲ್ಲಿ ಬರ್ತಿದ್ವಿ ನಾವು, ಪೇಟೆ ಕಡೆ ಬರ್ತಿದ್ವಿ ಹೋಗ್ತಿದ್ವಿ. ಆದರೆ ಅಶೋಕವನ ಇದನ್ನು ನೋಡೇ ಇಲ್ಲ ನಾವು ನಿಜವಾಗ್ಲು. ಹಾಗೆ ನಮ್ಮ ಒಬ್ಬ ಸಂಬಂಧಿಕ ಮುಖಾಂತರ ಒಂದು ನನ್ನ ಮಗಳಿಗೆ ಸಂಬಂಧ ಬಂತು, ಹೀಗೆ ಪ್ರಸ್ತಾಪ ಬಂತು. ಬಂದ ಕೂಡಲೇ ಹೀಗಿದ್ದಾರತ್ತೆ ಹಾಗೇಳಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಹೀಗೆ ಸುಮ್ಮನೆ ಇದ್ವಿ. ಬಂದಿದೆಯಲ್ಲ ಒಂದು ಜಾತಕ ಕೊಡಿ ಅಂತಂದ್ರು. ನಮ್ಮಲ್ಲಿ ಇದೆಯಲ್ಲ ಜಾತಕ ಕೊಟ್ಟು ನಾನು ಹೋದೆ. 14ನೇ ಇಸ್ವಿ ಆವಾಗ ಎಲೆಕ್ಷನ್ ನಡೀತಾ ಇತ್ತು. ನಾನು ಒಂದು ಸಿರ್ಸಿಯಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಅಲ್ಲಿ ಒಂದು ಪೋಲ್ ಆಫೀಸ್ ಇದಕ್ಕೆ ಕೆಲಸಕ್ಕಾಗಿ ಹೋಗಿದ್ದೆ. ಆವಾಗಲೇ ಫೋನು ಬಂತು ನಮ್ಮ ಸಂಬಂಧಿಕರು, ಹೀಗಾಗಿದೆ ಜಾತಕ ಆಗ್ತದಂತೆ ಅಂತೇಳಿ. ಹಾಗೆ ಆಯ್ತಲ್ಲ ನೋಡುವ ಅಂತೇಳಿ. ಆದರೆ ಇಷ್ಟು ಬೇಗ ಹೇಗೆ ಆಗ್ತದೆ ಅಂತ ಹೇಳೋ ಕಲ್ಪನೆ ಇಲ್ಲ. ಅಂದ್ರೆ ಒಂದು ಗುರುವಿನ ಅನುಗ್ರಹ ಅಥವಾ ಒಂದು ಋಣಾನುಬಂಧ ಇದ್ರೆ ಹೇಗೆ ಆಗ್ತದೆ ಅಂತ ಹೇಳೋದಕ್ಕೆ ಅಷ್ಟು ಸಾಕ್ಷಿ. ಹಾಗೆ ನಾವು ಒಡ್ಡಿಲ್ಲ ಅಂದ್ರು, ಹಾಗೆ ನಾನು ಯಾವುದೂ ನೋಡ್ಲಿಲ್ಲ. ಹಾಗೆ ಒಂದು ಹುಡುಗನನ್ನ ನೋಡ್ಬೇಕಾಯ್ತಲ್ಲ, ಹುಡುಗನನ್ನ ನೋಡ್ಲಿಕ್ಕೆ ನಮ್ಮ ಮನೆಯವರು, ಅದು ಎಲ್ಲಿ ಗೋಕರ್ಣದಲ್ಲೇ, ಇಲ್ಲಿ ಬರ್ಲಿಲ್ಲ. ಮತ್ತೆ ನಮ್ಗೆ ಅಂದ್ರೆ ಯಾವುದೇ ಒಂದು ಅವರ ಇದ್ರ ಬಗ್ಗೆ ಬೇಡ, ನಮ್ಮ ಹುಡುಗ ಹೇಗಿದ್ದಾನೆ ಅಂತ ನಮ್ಗೆ ಬೇಕಾಗಿದ್ದು ಅದೇ ಇತ್ತು. ಹುಡುಗ ಹೇಗಿದ್ದಾನೆ ನೋಡ್ಕೊಂಡು ಬರ್ತೀನಿ. ಅವರು ಯಾವ ಜಾತ್ರೆಗೆ ಬಂದಿದ್ರು, ನಾನು ಬಂತು ಬರ್ಲಿಲ್ಲ. ಅವರು ಶಿವರಾತ್ರಿ ಜಾತ್ರೆಯಲ್ಲಿ ಆ ಜಾತ್ರೆ ಮಧ್ಯದಲ್ಲಿ ಅವರು ನೋಡಿದ್ರಂತೆ. ಹುಡುಗನ ನೋಡ್ಕೊಂಡು ಹೋಗಿದ್ರು. ಹೋಗಿ ನಮ್ಮ ಕಡೆಯಿಂದ ಅಡ್ಡಿಲ್ಲ ಅಂತ ಹೇಳಿದ್ರು. ಹಾಗೆ ಒಂದು ತಿಂಗಳೊಳಗೆ ಮದುವೆನೂ ಫಿಕ್ಸ್ ಆಯ್ತು, ಮದುವೆನೂ ಆಯ್ತು. ಹಾಗೇಳಿ ನಾವು ವಿಚಾರ ಮಾಡ್ಬೋದಾಗಿತ್ತು, ಅಯ್ಯೋ ಹುಡುಗ ಇಲ್ಲೇ ಇರ್ತಾನೆ, ಈಗಿನ ಕಾಲದಲ್ಲಿ ಇದೆಯಲ್ಲ, ಹುಡುಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾನೋ, ಯಾವ ಜಾಬ್ನಲ್ಲಿ ಇದ್ದಾನೆ, ಎಷ್ಟು ದುಡಿತಾನೆ, ಎಷ್ಟು, ನಾವು ಅದು ಯಾವುದನ್ನು ಕೇಳದೆ ಹುಡುಗಿಗೆ ನಾವು ಕೇಳಿದ್ವಿ ಒಪ್ಪಿಗೆ ಆಯ್ತು ಅಂತೇಳಿ. ಮಗಳು ಒಪ್ಪಿಗೆ ಆಯ್ತು ಅಂತಂದ್ರು, ನಾವು ನಮಗೂ ಒಪ್ಪಿಗೆ ಆಯ್ತು ಅಂತ ಹೇಳಿ ಹಾಗೆ ಮದುವೆಯನ್ನ ಮಾಡಿಕೊಟ್ವಿ. ಮಾಡಿಕೊಟ್ಟ ನೀವು ಹೇಳ್ತೀರಿ 15, ನಾ ಹೇಳಿದ 14-15ನೇ ಸಾಲ ಅಂದ್ರೆ ಈಗ 25ನೇ ಇಸ್ವಿ, 10 ವರ್ಷದಲ್ಲಿ ಈ ಸಂಸ್ಥೆ ಇಷ್ಟು ಬೆಳೀತು ಅಂದ್ರೆ ನೀವೇ ಇದನ್ನು ಮಾಡಿ. ಯಾರಿಂದ ಸಾಧ್ಯ? ಅದು ಮನುಷ್ಯರಿಂದ ಅಲ್ಲ, ಯಾವುದೋ ಒಂದು ದೈವಿ ಕೃಪೆ. ಅದು ಬ್ರಹ್ಮರ್ಷಿ ದೈವರಾತ್ರ ಮತ್ತು ಹಿರಿಯರಾದಂತಹ ವೇದಶ್ರವ ಶರ್ಮರವರ ಒಂದು ಆಶೀರ್ವಾದ. ಅವ್ರು ಹೆಚ್ಚು ಮಾತಾಡೋದಿಲ್ಲ. ಅವತ್ತು ಏನೂ ಹೇಳಿಲ್ಲ. ನಾ ಜಾತಕ ಕೊಡ್ಲಿಕ್ಕೆ ಬಂದಾಗಲೂ ಕೂಡ ತಕೊಂಡ್ರು ಇಟ್ಕೊಂಡ್ರು. ಅವ್ರು ಯಾವಾಗ್ಲೂ ಹಾಗೆ, ಅವ್ರ ಸ್ವಭಾವ. ಅವರು ಕೂಡ ಕೇಳಲಿಲ್ಲ ನಿಮ್ಮ ಹುಡುಗಿ ಏನು ಓದಿದಾಳೆ, ಎಂತ ಮಾಡ್ತಾಳೆ, ಯಾವುದನ್ನು ಕೇಳಲಿಲ್ಲ. ನಾವು ಕೂಡ ಆ ಹುಡುಗ ಏನ್ ಮಾಡ್ತಾನೆ ಅಥವಾ ಹೇಗೆ, ಬಂದ ಪರಿಸ್ಥಿತಿ ನೋಡಿದ್ರೆ ಯಾರು ಮತ್ತೆ ಓಹೋ ಇವರು ಬೆಂಗಳೂರಿಗೆ ಹೋಗೋವಲ್ಲ, ಇವನಿಗೆ ಎಂತ ಕೊಡೋದು, ಹೀಗಾಗ್ತಿತ್ತು. ಆದ್ರೆ ನಾವು ಅದು ಯಾವ್ದು ಯೋಚನೆ ಮಾಡದೆ ಹುಡುಗ ಚೆನ್ನಾಗಿದ್ದಾನೆ, ಆ ಹುಡುಗನ ನೋಡಿ ನಾವು ನಮ್ಮ ಮಗಳನ್ನ ಕೊಟ್ವಿ. ಆದ್ರೆ ಅದು ಕೊಟ್ಟಿದ್ದು ಇವತ್ತು ನಮಗೆ ಬಹಳ ಖುಷಿ ಆಗ್ತಾ ಇದೆ. ಅದು ಆವಾಗ ಒಂದು ನಾವು ತಪ್ಪು ಹೆಜ್ಜೆ ಇಟ್ಟಿದ್ರೆ ಬಹಳ ಕಷ್ಟ ಆಗ್ತಿತ್ತೇನೋ. ಇಂಥ ಒಂದು ಸಂಸ್ಥೆಯಲ್ಲಿ ಈಗ 1000 ಜನರಿಗೆ ಸೇವೆ ಮಾಡುವಂತ ಭಾಗ್ಯ ಅವಳಿಗೂ ಸಿಕ್ತು. ಅವಳಿಗೂ BMS ಆಗೋದ್ರಿಂದ, ಇವರು BMS ಮಾಡೋದ್ರಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಬಹಳ ಅನುಕೂಲ ಆಯ್ತು. ಹೀಗಾಗಿ ಈ ಸಂಸ್ಥೆ ಈ 10 ವರ್ಷದಲ್ಲಿ ಇಷ್ಟು ಬೆಳೀತದೆ ಅಂತ ಹೇಳಿದ್ರೆ ಯಾವ್ದು ಇಲ್ಲ. ಇಂಜಿನಿಯರ್ ಸಾಹೇಬರಿದ್ದಾರೆ, ಅವರೇ ಕೇಳಿ, ಇಷ್ಟನ್ನು ಮಾಡ್ಲಿಕ್ಕೆ ಸಾಧ್ಯವಾಳೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಸಹಾಯ ಇಲ್ಲಿ ಇರುವಂತಹ ನಮ್ಮ ಅಳಿಯ ಪತಂಜಲಿಯವರ ಒಂದು ಶ್ರಮ, ಹಾಗೆ ನನ್ನ ಮಗಳಾದ ಸೌಮ್ಯಶ್ರೀ ಶರ್ಮಾ ಅವಳ ಒಂದು ಶ್ರಮ, ಹಾಗೆಯೇ ನಿಮ್ಮೆಲ್ಲರ ಒಂದು ಶ್ರಮ. ಇಷ್ಟೊಂದು ಸಂಸ್ಥೆ ಬೆಳಿಬೇಕಾದ್ರೆ ELAD ಸರ್ ಹೇಳಿದಾಗೆ ಅದು ಒಬ್ಬರಿಬ್ಬರಿಂದ ತಾನಿಂದ ಆಗೋದಲ್ಲ, ಅದು ನಿಮ್ಮೆಲ್ಲರ ಒಂದು ಸಹಕಾರ. ಹಾಗೆ ನೀವೆಲ್ಲ ಪುಣ್ಯವಂತರು, ಇಂಥ ಒಂದು ಸ್ಥಳಕ್ಕೆ ಬರ್ದಿ. ನಾನು ಹೇಳಿದ್ನಲ್ಲ, ಈಗ ನೀವು ಪೇಷಂಟ್ ಆಗಿ ಬಂದೀನಿ, ಪೇಷಂಟ್ ಅಲ್ಲ, ಗುರುವೇ ನಿಮ್ಮನ್ನ ಇಲ್ಲ ಕರ್ಸ್ಕೊಂಡಿದ್ದು ಅಂತ ಹೇಳ್ತೇನೆ. ಯಾಕೆಂದ್ರೆ ಆ ಒಂದು ಶಕ್ತಿ, ಆ ಒಂದು ಶಕ್ತಿ ಈ ಸ್ಥಳಕ್ಕೆ ಇದೆ. ಇಲ್ಲಿ ಮಹಿಮೆನೇ ಹಾಗೆ. ನೀವು ಬೇಕಾದ್ರೆ ನೋಡಿ, ಇಲ್ಲಿ ಒಂದು
ನಮ್ಮ ಈ ಒಂದು ಕಂಪೌಂಡಿಗೆ ಎಂಟ್ರೆನ್ಸ್ ಆದಾಗೆ ಆರಾಮಾಗ್ತೀರಿ. ಅದು ನನಗೂ ಕೂಡ, ನಾನು ಬ್ಯಾಕ್ ಪೇನು ಸ್ಲಿಪ್ ಡಿಸ್ಕ್ ಆಗಿತ್ತು. ಅದನ್ನು ಎಷ್ಟೋ ಔಷಧಿಗಳಿಂದ ಮಾಡಿದ್ರು ಕೂಡ ಗುಣ ಆಗ್ಲಿಲ್ಲಾಗಿತ್ತು. ಎಷ್ಟೋ ಸಲ ನನ್ನನ್ನು ಹೊತ್ಕೊಂಡೋಗಿ ಓಮಿನಿಯಲ್ಲಿ ಹಾಕ್ಬೇಕಾಗಿತ್ತು. ಅಂತ ಒಂದು ಪರಿಸ್ಥಿತಿ ಇತ್ತು. ಅದು ಏನೋ ನಾನು ಇಲ್ಲಿ ಸಂಬಂಧ ಮಗಳ ಮದುವೆ ಮಾಡಿಕೊಟ್ಟ ಮೇಲೆ ಅದು ಹೇಗೇನು ತಾನೆ ಇವತ್ತು ಒಂದು ದಿವಸನೂ ಅಂಥ ಪರಿಸ್ಥಿತಿ ಬಂದಿಲ್ಲ. ಏನೋ ಸ್ವಲ್ಪ ನೋವುಗಳು ಇರ್ತದೆ, ಅದು ಎಲ್ಲರಿಗೂ ಇರ್ತದೆ, ಸೊಂಟ ನೋವು ಇರ್ತದೆ. ಆದರೆ ಆ ಒಂದು ಈ ಜಾಗದ ಮಹಿಮೆನೇ ಹಾಗೆ. ಇಲ್ಲಿರುವ ಔಷಧಿ ಗುಣಗಳು ಅಥವಾ ಇಲ್ಲಿ ನೆಲದ್ದು ಮತ್ತು ಅವರು ಮಾಡಿದಂಥ ತಪಸ್ಸಿನ ಶಕ್ತಿ ಇನ್ನೂ ಕೂಡ ಇಲ್ಲಿ ತಿರುಗಾಡ್ತಾ ಇದೆ. ಅದು ನಮ್ಮ ಕಣ್ಮುಂದೆ ಸಾಕ್ಷಿ. ನಾವು ಬೇರೇನೋ ಕತೆ ಓದೋದಲ್ಲ ಇದು. ಇವರ ಮನೆ ಪರಿಸ್ಥಿತಿ ಹೇಳಿದ್ರೆ ಸಣ್ಣದೊಂದು ಅಲ್ಲಿ ಮನೆ, 4 ಎಳೆ ಹಾಕಿದ್ದು, ಹಾಗೆ ಸಿಮೆಂಟ್ನ ತಗಡಿಂದ ಹಾಕಿ ಒಂದು ಸಣ್ಣ ಹಂಚಿನ ಮನೆ ಇತ್ತು. ಈ 10 ವರ್ಷದಲ್ಲಿ ಇಷ್ಟನ್ನು ಬೆಳಿಬೇಕುಳಾದ್ರೆ ಇದು ಮನುಷ್ಯರಿಂದ ಸಾಧ್ಯ ಇಲ್ಲ. ಅದೊಂದು ಗುರುವಿನ ಕೃಪೆ ಇವ್ರ ಮೇಲೆ ಇದ್ದದ್ರಿಂದ ಆಯ್ತು ಹೇಳೋದಕ್ಕೆ. ಹಾಗೆ ನಮಗೂ ಖುಷಿ. ಹಾಗಾಗಿ ನಾನು ಹೆಚ್ಚು ವಿಶೇಷವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಈ ಒಂದು ಸೇವೆ ನಿಮ್ಮೆಲ್ಲರ ಭಾಗ್ಯ ಅದು ಸಿಕ್ಕಿದೆ, ಇಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ. ಕೇಳಿ, ದಯಾನೇ ಗೊತ್ತಿದೆ, ಇರೋರು 4 ಜನ. ಅವಾಗ ಮೇನ್ ದಯನೇ, ಅವಾಗ ದಯಾ, ಕೃಷ್ಣ ಅಂತ ಮತ್ತೊಂದು ಸೋಮು, ಬಾಲನ, 4 ಜನ ಇದ್ದಂತ ಒಂದು ಸಂಸ್ಥೆ. ದಯಾ ಒಬ್ಬ ಮೇನ್, ಅದೇ ಪಿಲ್ಲರ್ ಅವ ಈ ಒಂದು ಸಂಸ್ಥೆಗೆ. ಅವನು ಮೇನ್ ಪಿಲ್ಲರ್ ನಿಜವಾಗ್ಲೂ. ಈಗ ಹೇಗೆ ಉಳಿದವರು ಪಿಲ್ಲರ್ ಇದೆಯಾ ಹಾಗೆ ಅವನು ಕೂಡ ಈ ಸಂಸ್ಥೆಯನ್ನ ಸಣ್ಣದಿಂದ ನೋಡಿದ್ದಾನೆ. ಹೇಗೆ ಈಗ ಅವನ ಹತ್ರ ಮಾತಾಡೋದಿಲ್ಲ, ಅವ ಮಾತಾಡಿದ್ರೆ ಅವ ಹೇಳ್ತಿದ್ದ ಈ ಸಂಸ್ಥೆ ಹೇಗಿತ್ತು, ಹೇಗೆ ಇವರ ಜೀವನಗಳು ಹೇಗಿದ್ವು ಅಂತೇಳಿ. ಹಾಗಾಗಿ ನಿಮ್ಮೆಲ್ಲರ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಈ ಗುರುವಿನ ಸೇವೆ ಮಾಡುವಂಥ ಸದ್ವಿನಿಯೋಗ ನಿಮಗಿದೆ. ಇಲ್ಲಿ ಬಂದಂಥವರಿಗೂ ಕೂಡ ಇದು ನಿಮ್ಮ ಒಂದು ಪುಣ್ಯ, ಇಲ್ಲಿ ಬರುವುದೇ ಒಂದು ಪುಣ್ಯ. ಹಾಗಾಗಿ ಯಾಕೆಂದ್ರೆ ನಿಮ್ಗೆ ಗೊತ್ತು, ಅವರು ಗುರುಗಳ ಸೇವೆ ಮಾಡ್ಲಿಕ್ಕೆ ಹೋದವರು ಇವತ್ತು ಗುರುವಾಗಿದ್ದಾರೆ. ಅವರು ಹೇಳಿದ್ರಲ್ಲ, ಎಷ್ಟೋ ಜನರಿಗೆ ಇದಕ್ಕೆ ಅಣ್ಣಾಮಲೈಗೆ ಹೋಗಿದ್ರು ಅವರು. ಎಲ್ಲ ಕಡೆ ಹೋದಲ್ಲೆಲ್ಲ ಕೂಡ ಸೇವೆ ಮಾಡಿದವರು ಬಿಟ್ರೆ ಇವರು ತಾನೇ ಗುರು ಆಗ್ಬೇಕು ಹೋಗ್ಲಿಲ್ಲ. ಆದ್ರೆ ನೋಡಿ ಹೇಗೆ ಇದೆ ಅಂದ್ರೆ ಇವತ್ತು ಗುರುವಿನ ಸ್ಥಾನದಲ್ಲಿದೆ. ದೇಶ ವಿದೇಶಗಳಲ್ಲಿ, ಇವತ್ತು ಅಮೆರಿಕದಲ್ಲೂ ಕೂಡ ಇವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಅಂತ ಹೇಳಿದ್ರೆ ನೀವು ಇದು ಅರ್ಥ ಮಾಡ್ಕೊಳ್ಳಿ. ಅದು ಗೊತ್ತಾಗೋದಿಲ್ಲಾಗಿತ್ತು. ಇವರ ಅಕ್ಕ ಯಶಸ್ವಿನಿ ಶರ್ಮಾ ಅಂತ ಅವರು ಅಲ್ಲಿ PhD ಮಾಡ್ಲಿಕ್ಕೆ ಅಮೆರಿಕಕ್ಕೆ ಹೋದಾಗ ಅಲ್ಲಿಗೆ ಒಂದು ಫಂಕ್ಷನ್ನಿಗೆ ಕರೆದಿದ್ರಂತೆ. ಅವಾಗ ಕರೆದಾಗ ಅಲ್ಲಿ ಹಿಡಿದ್ರೆ ಬ್ರಹ್ಮರ್ಷಿ ದೈವರಾತ್ರ ಬಗ್ಗೆ ಒಂದು ಕಾರ್ಯಕ್ರಮ. ಆವಾಗ ಎಲ್ಲರೂ ಬಂದಿದ್ದಾರೆ. ಇವರು ಹೇಳ್ಕೊಳ್ಳಿ, ಅವರು ಹೀಗೆ ಮಾತಾಡ್ತಾ ತಾನು ಕೂಡ ಬ್ರಹ್ಮರ್ಷಿ ದೇವರಾತ್ರ ಕುಟುಂಬದಲ್ಲಿ ಹುಟ್ಟಿದವಳೋದು. ಎಷ್ಟು ಖುಷಿ ಆಯ್ತಂತೆ ಅವರಿಗೆ. ಅವರು ಅಂತ ನೋಡಿ ಎಂತ ಒಂದು ವಿದ್ವತ್ ಇದಿತ್ತು ಅವರಲ್ಲಿ ಅಂದ್ರೆ. ಹಾಗಾಗಿ ಅಂತ ಒಂದು ಗುರುಗಳ ಸೇವೆ ಮಾಡಲಿಕ್ಕೆ ನಮಗೆಲ್ಲ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ನಾವೆಲ್ಲ ಸದ್ವಿನಿಯೋಗ ಮಾಡಿಕೊಳ್ಳೋಣ. ಈ ಸಂಸ್ಥೆಯನ್ನ ಬೆಳೆಯಲಿಕ್ಕೆ ನಮಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಶ್ರಮವನ್ನು ಹಾಕೋಣ. ಈ ಸಂಸ್ಥೆ ಏಳಿಗೆಗಾಗಿ ನಾವೆಲ್ಲ ದುಡಿಯೋಣ ಅಂತ ಹೇಳ್ತಾ ಒಂದೆರಡು ಮಾತನ್ನ